ಡಾಕ್ಟ್ರು ಅಂತ ಹೇಳಲ್ಲ, ಒಂದು ಪವಾಡ ಪುರುಷನ್ ತರ ನೋಡ್ತಾರೆ. ನೀವು ಅದನ್ನ ಆಧ್ಯಾತ್ಮ ರೂಢಿಸ್ಕೊಂಡು ಮಾಡ್ತೀರಾ. ಹೇಳ್ಬೇಕಂದ್ರೆ ಇದು ನನಗೆ ನಮ್ಮ ಪರಂಪರೆದಿಂದ ನಡ್ಕೊಂಡು ಬಂದಿರುವಂತ ಕಸ್ಬಿದು. ಅಷ್ಟೇ ಅಲ್ಲದೆ ಇದು ನನಗೆ ದೇವ್ರು ಕೊಟ್ಟಿರುವಂತ ಒಂದು ಶಕ್ತಿಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆ ಕೆಲಸ ನೂರಾರು ಜನ ಒಂದು ನಮ್ಮ ಮೈಸೂರಲ್ಲಿ ಕನಿಷ್ಠ ಪಕ್ಷ ಒಂದು 8,000 ಜನ ಡಾಕ್ಟರ್ಗಳಿದ್ದಾರೆ. ಅವರು ಮಾಡ್ತಾರೆ, ಅವ್ರ ವಿದ್ಯೆ ಅವ್ರಿಗೆ ಇರ್ತದೆ. ಇವಾಗ ಅವ್ರು ಆಪ್ರೇಷನ್ ಮಾಡ್ತಾರೆ, ರಾಡ್ ಹಾಕ್ತಾರೆ, ನಾನು ಹಾಕಕ್ಕಾಗ್ತದ? ನನ್ನ ಕೆಲಸ ಅಲ್ಲ, ಅವ್ರ ಕೆಲಸ ಅವ್ರಿಗೆ ದುಡಿದು, ಅದು ನನ್ನ ಕೆಲಸ. ನಾನು ಏನು ಬರ್ತದೆ ಅದು ಮಾಡ್ಕೊಡ್ತೀನಿ. ಪರಂಪರೆ ಅಂದ್ರೆ ಯಾವ ತರ ಹಿಂದೆ ಇದು ಫೋರ್ ಫಾದರ್ ಟ್ರೆಡಿಷನ್. ನಮ್ಮ ತಾತ ಮುತ್ತಾತ ನಮ್ಮ ಅಪ್ಪ ಎಲ್ಲ ಮಾಡ್ಕೊಂಡು ಬಂದಿರುವಂತ ಕಸ್ಬಿದು. ನಾನೇನು ಹೊಸದಾಗಿ ಏನು ಮಾಡ್ತಾ ಇಲ್ಲ. ಬಟ್ ಇದು ಕೈರೋ ಪ್ರಾಕ್ಟೀಸ್ ಅಂತ ಅಂದ್ಬಿಟ್ಟು ಇದು ಬೆಲ್ಟ್ ಪ್ರಾಕ್ಟೀಸ್ ಏನು ಮಾಡ್ತಾ ಇದ್ದೀವಿ ಇಡೀ ಪ್ರಪಂಚದಲ್ಲಿ 2 ಕಡೆ. ಒಂದು ಇಂಡಿಯಾದಲ್ಲಿ ಕೇರಳದಲ್ಲಿದೆ, ಒಂದು ಲಂಡನ್ನಲ್ಲಿದೆ. ಅದು ಬಿಟ್ಟರೆ ಕೈರೋ ಪ್ರಾಕ್ಟೀಸ್ ಅಂತ ಈಗ ಮಾಡ್ತಾ ಇದ್ದಾರೆ. ಅಲ್ಲಿ ಹಾಕ್ಕೊಂಡು ಮೂಳೆ ಮುಡಿ, ಈ ಕಡೆ ಬೆಂಡ್ ಮಾಡು, ಆ ಕಡೆ ಬೆಂಡು, ಅದಲ್ಲ. ಸಟ್ ಮಾಡಿಕೊಡುವಂಥದ್ದಕ್ಕೆ ಕೈರೋ ಪ್ರಾಕ್ಟೀಸ್ ಅಂತ ಹೇಳ್ತೀವಿ ಅಷ್ಟೇ. ಬ್ಯಾಲೆನ್ಸಿಂಗ್ ಏನು ತಪ್ಪೋಗಿರ್ತದೆ ಅದಕ್ಕೆ ಸಟ್ ಮಾಡೋದಕ್ಕೆ ಕೈರೋ ಪ್ರಾಕ್ಟೀಸ್ ಅಷ್ಟೇ. ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳು ಇದನ್ನ ಕಲಿತಾ ಇದ್ದಾರೆ. ಈಗ ನನ್ನ ಮಗ ಇದ್ದಾನೆ, ಅವನು ಡಾಕ್ಟ್ರೆ. ಅವನು ಬಟ್ ನನ್ನ ಫೀಲ್ಡ್ಗೆ ತಗೊಬರ್ತೀನಿ. ನೆಕ್ಸ್ಟ್ ನನ್ನ ಜನ್ರೇಷನ್ನಲ್ಲಿ ಯಾರು ಒಬ್ರು ಕಲಿಬೇಕು, ಇದು ಮಾಡ್ಕೊಡೋದು. ನಾನು ನೋಡಿದಾಗ ನೀವು ಬಡವ್ರನ್ನ ಯಾರೇ ನಿಮ್ಮ ರೋಗಿಗಳು ಬಂದು ಒಂದೇ ತರ ನೋಡ್ತೀರಾ. ಆ ಬ್ಯಾಲೆನ್ಸ್ ಹೇಗೆ ಕಾಪಾಡ್ಕೋತೀರಾ ಮೇಡಮ್? ಅದು ಇಲ್ಲಿ ನೋಡಿ, ಅವನು ಬಂದ, ಇವಾಗ ನನ್ನ ಹತ್ರ ಸ್ವೀಪರ್ ಕಾಲೋನಿಯವನು ಬರ್ತಾನೆ. ಈಗ ಅವರು ನಮ್ಮ ಮನೆ ಗಲೀಜೆಲ್ಲ ತೊಳಿತಾರೆ. ಈಗ ನಾನು ಹೋಗಿ ಕೈಯೋ ಕಾಲೋ ಇನ್ನೊಂದು ಹಿಡ್ದು ಕೆಲಸ ಮಾಡೋದು ಏನು ಮಹಾ ದೊಡ್ಡ ಕೆಲಸವೇ ಅದು? ನನ್ನ ವೃತ್ತಿನೇ ಅದು. ಅವನು ಬಂದ ಇವನು ಬಂದ ಅಲ್ಲ, ಅವನು SC ಬರಲಿ ST ಬರಲಿ ಇನ್ನೊಬ್ಬ ಬರಲಿ, ಎಲ್ಲರೂ ಸರಿಸಾಮಾನ್ಯವಾಗಿ ನಾನು ನೋಡಿದ್ರೆ ಮಾತ್ರ ನಾನು ವೈದ್ಯ ಮಾಡೋಕ್ಕೆ ಸಾಧ್ಯ. ಇಲ್ಲ ಅವನು ದುಡ್ಡು ಕೊಡ್ತಾನೆ, ಅವನಿಗೆ ಚೆಂದಾಗಿ ನೋಡೋದು, ಅವನು ದುಡ್ಡು ಕೊಡೋದಿಲ್ಲ, ಅವ್ನು ಸರಿಗೆ ನೋಡೋದು, ಅದು ಸರಿ. ಮತ್ತೆ ಎಷ್ಟೊಂದು ಭಾಷೆ ಮಾತಾಡ್ತೀರಾ? ತೆಲುಗು, ತಮಿಳು, ಮಲಯಾಳಂ? 8 ಭಾಷೆ ಬರ್ತದೆ. 8 ಭಾಷೆ ಈಗ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲ ಬರ್ತಾರೆ. ನಾವು ಭಾಷೆ ಕಲಿಯಕ್ಕೆ ಟೈಮ್ ಸಿಗ್ತಾ ನಿಮಗೆ? ಸಿಗ್ತದೆ ಅಂತ ಅಂದ್ರೆ ನಾವೇನು ಅವ್ರು ಬಂದಾಗ ಸ್ವಲ್ಪ ಅಂತ ಕಲ್ತ್ಕೋಬೇಕಾಯ್ತದೆ ಮೇಡಮ್. ಏನ್ ಮಾಡ್ತೀರಾ ನಾವು ಅದಕ್ಕೆ ಅಂತ ಅಂದ್ಬಿಟ್ಟು ಹೋಗಿ ಕಲ್ತ್ಕೊಬರಕ್ಕಾಗಲ್ಲ. ಜನ ಬರ್ತಾರೆ, ಮಾತಾಡ್ತಾ ಆಟೋಮೆಟಿಕಲಿ. ಇವಾಗ ಬೆಲೂನ್ ಮಾರೋನು ಇರ್ತಾನೆ ರೋಡಲ್ಲಿ, ಅವ್ನು ಇಂಗ್ಲೀಷ್ ಮಾತಾಡ್ತಾನೆ. ಅವನು ಇಂಗ್ಲೀಷ್ ಮಾತಾಡ್ತಾನಲ್ಲ, ಆ ಭಾಷೆ ನಾವು ಮಾತಾಡೋಕ್ಕಾಗಲ್ಲ, ಅವ್ನಿಗೆ ಬೀಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವನ ಎಕ್ಸ್ಪೀರಿಯನ್ಸ್, ಅದು ಎಕ್ಸ್ಪೀರಿಯನ್ಸ್ ಮೇಲೆ ಮಾಡ್ಕೊಳ್ಳಿ. ಇಷ್ಟು ನೀವು ಇಲ್ಲಿವರೆಗೂ ಬಂದಿರೋ ಜೀವನದ ಒಂದು ನಿಮ್ಮ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಏನು ಹೇಳುತ್ತೆ? ನನ್ನದು ಎಕ್ಸ್ಪೀರಿಯನ್ಸ್ ನಾನು ಹೇಳಕ್ ಹೋದ್ರೆ ಒಂದು 3 ವರ್ಷ ಬೇಕಾಗ್ತದೆ. ಒಂದು ವರ್ಡಲ್ಲಿ ಅದೆಲ್ಲ ನಾನು KR ನಗರದಲ್ಲಿ ಹುಟ್ಟಿ, ನಾನು KR ನಗರದಲ್ಲೇ ಬೆಳೆದು ಇಲ್ಲೇ ಓದಿ. ನಾನು ಫಸ್ಟು 1979ರಲ್ಲಿ ನಾನು ಫಸ್ಟು ಕಂಡಕ್ಟರ್ ಪೋಸ್ಟು KSRTC 2 ವರ್ಷ ಮಾಡಿದೆ. ನಂತರ 1 ವರ್ಷ ಅರ್ಸು ಕಾಲದಲ್ಲಿ ಅಸಿಸ್ಟೆಂಟ್ ಟ್ರಾಫಿಕ್ ಕಂಟ್ರೋಲರ್ ಪೋಸ್ಟ್ ಕೊಟ್ಟರು. ನಾನು ಆವಾಗ ಬಸ್ಗಳು ಚೆನ್ನಾಗಿತ್ತಿಲ್ಲ, ಜನ ಬಾಯಿಗೆ ಬಂದ ಏನೋ ಹೋಯ್ತಿದ್ರು, ಕೆಲಸ ಬಿಟ್ಟು ವಾಪಸ್ ಬಂದು ಮತ್ತೆ ನಾವು PUC ಸೇರಿಕೊಂಡು PUC ಕಂಪ್ಲೀಟ್ ಮಾಡಿದ್ರು. ನಂತರ ನಾವು ಈಗ ಇದಕ್ಕೆ ಪೈಲಟ್ ಪೋಸ್ಟ್ಗೆ ಅಂತ ಟ್ರೈನಿಂಗ್ ಹೋದ್ರು. ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ರು. ಯಾವ ಕೆಲಸನೂ ಸೆಟ್ ಆಗಿ ನಮ್ಮ ತಂದೆ ಹೇಳಿದ್ರು, ಬೇಡ ನನ್ನ ಕೆಲಸ ನೀನು ಮಾಡಲೇಬೇಕು ಅಂತೇಳಿ ಆ ಕೆಲಸ ಕಲ್ತ್ಕೊಂಡು ಮಾಡ್ತಾರೆ. ವೀಕ್ಷಕರ ನೋಡಿದ್ರಲ್ಲ, ಮೆಹಬೂಬ್ ಖಾನ್ ಹೇಗೆ ಅವ್ರು ಶಾರ್ಟ್ ಆಗಿ ಅವ್ರ ಜೀವನದ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ. ವಿಶೇಷ ಸ್ಟೋರಿ ನಮ್ಮ ಚಾನಲ್ ಇದೆ, ನೋಡಿ ನಿಮಗೂ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಇರಬೇಕು.